ಹೋಗಿ ಕೈ ಕೊಯ್ಕೋತಾರನ್ನ ಯಾರಾದ್ರು? ನಾನು ಹುಡುಗಿ ಸಲುವಾಗಿ ಕೈ ಕುಯ್ಕತ್ತಿಲ್ಲ ಮಂಜು. ಮತ್ತೆ ನಿನ್ನ ಹತ್ರ ಬರ್ಬೇಕಾದ್ರೆ 2 ನಿಮಿಷ ಲೇಟ್ ಆಗಿ ಬಂದ್ಬಿಟ್ಟೆ. ಒಂದು ಪ್ರೀತಿನೋ ನಿಮಗೆ? ನಾನು ಕುಯ್ಕತ್ತೀನಿ, ನಾನು ಕುಯ್ಕತ್ತೀನಿ. ಚಿಲ್ಲರ್ ಹೇಳ್ತಲ್ಲ ಅವ್ನಿಗೆ ಆದ್ರೂ ಮಾತಾಡ್ತೀಯ? ಮಾಡ್ತಾನೆ ನೋಡ್ ಬಸ್ಸು. ನೀ ಸೈಡಲ್ಲೇ ಇರು. ಹಿಂಗೆ ಹೊಡಿತಾನೆ ಮೇಡಮ್. ಅದಕ್ಕೆ ದೇವ್ರಿಗೆ ಅವ್ನು ಹೊಡೆದಿರೋದು. ಹೋಗ್ಲಿ ಬಿಡ್ರ. ಒಂದ್ ಕೆಲ್ಸ ಮಾಡೋಣ. ನಿಮ್ನ ಕರ್ಸಿರೋ ಉದ್ದೇಶ ಇಷ್ಟೇ ಕಣ್ರ. ಊಟ ಮಾಡಿದಿರೋ ಇಲ್ವೋ ಗೊತ್ತಿಲ್ಲ, ಹೊಟ್ಟೆ ತುಂಬ ಏನೋ ಮಾಡ್ತಾ ಇದೀಯ ಬಸ್ಸು? ಹೊಟ್ಟೆ ಖಾಲಿ ಮಾಡ್ಕೊತಿದ್ದೀನಿ. ಹೌದಾ? ಮತ್ತೆ ಇವನೇನ್ ಮಾಡ್ತಾವನೆ? ನೀ ಏನೋ ಮಾಡ್ತಿದ್ದಿ? ನಾನು ಹೊಟ್ಟೆ ಖಾಲಿ ಮಾಡ್ಕೊತಿದ್ದೀನಿ. ನಿನ್ನ ಹೊಟ್ಟೆ ಖಾಲಿ ಆಗಲ್ಲ ಬಿಡು. ನಿಜ ಹೇಳು, ಈ ಹೊಟ್ಟೆ ಬರಕ್ಕೆ ಏನ್ ಕಾರಣ? ತಿಂದು ತಿಂದು ಹಂಗ್ ಬಂದಿದ್ದೆ ಕಣ. ತಿಂದು ತಿಂದ ಮಂಜು. ನಾನು ಹೋಗಿ ಬರ್ತೀನಿ. ನೀನೆಲ್ಗೋ ಹೋಗ್ತೀಯಾ? ನಾನು ಖಾಲಿ ಮಾಡ್ಕೊಂಡ್ಬಿಡ್ತೀನಿ. ತೀರಾ ಮಾಡಬಾರ್ದು ಕಣ. ತೀರಾ ಮಾಡಲ್ಲ, ಸ್ವಲ್ಪ ಮಾಡ್ಕೊಂಡ್ಬಿಡ್ತೀನಿ. ಓವರ್ ಆಕ್ಟಿಂಗ್ ಮಾಡಿ ಸಾಯ್ತಾರೆ ನನ್ನ ಮಕ್ಕಳು. ಬಸ್ಸು, ಏಯ್ ಬಸ್ಸು, ಏನದ? ನೋಡ್ಬಿಟ್ಟ ಕಣ. ಅಯ್ಯೋ, ಏನ್ ಮಾಡೋದೀಗ? ಕೇಳ್ತಿದ್ದಾನೆ. ಕೊಡು ಕೊಡು ಕೊಡು. ನಿನಗ್ ಬೇಡ? ನನಗೇನ್ ಬೇಡ. ಏನದು? ಇದು ಪ್ರಸಾದ ಕಣ. ಪ್ರಸಾದನ? ಯಾಕೋ? ನಿಂದು 3 ತೂತಿನ ಮೂಗು ಫಿಲಮ್ ಅದು 100 ದಿವಸ ಓಡ್ಲಿ ಅಂತ. ಆ ಸಿನಿಮಾ ರಿಲೀಸ್ ಆಗಿ 4 ವರ್ಷ ಆಗೋಯ್ತಲ್ಲೋ. ಇದು ಭಾಗ 2. ಮಂಜು, ನೀನೊಂದ್ ಸಿನಿಮಾ ಮಾಡಿದ್ಯಲ್ಲ, ಸದ್ದಿಲ್ಲದ ಸರ್ದಾರ ಅಂತೇಳಿ. ಆ ಮೂವಿ ನೋಡ್ದೆ, ಸಖತ್ತಾಗಿ ಮಾಡಿದ್ಯಾ. ನಿನ್ನ ಮಗನೇ, ಆ ಶೂಟಿಂಗ್ ಶುರುವಾಗಿಲ್ಲ. ಶೂಟಿಂಗ್ ಸರಿ ಹೋಗಿಲ್ಲ. ಬಾಯ್ ಸೆಂಟರ್ ಬಾ. ಯಾಕ್ರು ಹಿಂಗ್ ಮಕ್ಕಳು ತರ ಆಡ್ತಾ ಇದ್ದೀರಾ? ಬಸ್ಸು, ಮಮತಾ ಫೋನ್ ಮಾಡ್ತಿದ್ದಾಳೆ ನೋಡು. ಮಮತಾ, ನೋಡು ನೋಡು, ಚಿಲ್ಲರ್ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ. ನಾ ಹೇಳಿದ್ರೆ ಸುಳ್ಳು ಅಂತ ಹೇಳ್ತೀಯಲ್ಲ ನೀನು. ಯಾವ ಮಮತಾನೋ? ಮಮತಾ, ನಾನ್ ನೆನಪಿದೀನ? ಮನ್ಸು ಫಸ್ಟ್ ನನ್ ಕಾಲೇ ಎಳ್ದಿದ್ದು. ನನ್ ಕಾಲೇ ಎಳ್ದಿದ್ದು. ಆ ಮಮತಾ ಇನ್ನೂ ಕಾಂಟ್ಯಾಕ್ಟ್ ಅಲ್ಲೇ ಅವಳ. ನಾನು ಆಗ್ಲೇ ಬಿಟ್ಟ, ಇವ್ರು ಹಿಡ್ಕೊಂಡವ್ರ ನನ್ನ ಮಕ್ಕಳ. ಕೂತ್ಕೊಳ್ಳಿ ಹೇಳ್ತೀನಿ. ನಿಮಗೋಸ್ಕರ ಪ್ರೀತಿಯಿಂದ ಊಟ ತಂದಿದ್ದೇನ್ರ. ತಗೊಳ್ಳಿ. ಚಿಲ್ಲರ್, ನೀನಿಲ್ದ ನಾವೆಲ್ಲ ತಬ್ಲಿಗಳಾಗ್ಬಿಟ್ಟಿದ್ವಿ ಕಣ. ತಿನ್ರು, ಹೊಟ್ಟೆ ತುಂಬಾ ತಿನ್ರು. ತಿನ್ರಿ ಅಂತ ಬರೀ ಅನ್ನ ಆಗ್ತದೆ. ನೀನು ಅನ್ನ ತಿಂದು ಊಟದವನಲ್ವಾ, ಅದಕ್ಕೆ. ಚಿಲ್ಲರ್, ಸುಮ್ನೆ ಹೇಳ್ಬಾರ್ದು ಕಣ. ಅಮ್ಮವ್ರು ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದ್ದಾರೆ. ಜಾಸ್ತಿ ಮಾಡಬೇಡ ಕಣ, ಅದು ಹೋಟೆಲ್ ಊಟ. ಅಂದ್ರೆ ಅಮ್ಮವ್ರು ಹೋಟ್ಲಲ್ಲಿ ಕೆಲಸ ಮಾಡ್ತಾರ? ಮನ್ಸು, ಏನು ಸುಮ್ನೆ ಬಾಯಿ ಮತ್ತಿಗೆಲ್ಲ ಹೇಳ್ಬಾರ್ದು. ಮೀನ್ ಸಾಂಬಾರ್ ಮಾತ್ರ ಸೂಪರ್ ಆಗಿದೆ. ಅದು ಮೀನ್ ಸಾಂಬಾರಲ್ಲ ಕಣೋ, ವೆಜ್ ಸಾಂಬಾರು. ಮತ್ತಿದು? ಅದು ಬದನೆಕಾಯಿ ಕಣೋ. ಏನೋಪ್ಪ, ನಿನ್ ಕೈಯಾರೆ ಬಡಿಸಿದ್ರೆ ಬದನೆಕಾಯಿನೂ ಮೀನ್ ತರನೇ ಅನ್ಸುತ್ತೆ. ಬೇಗ ಬೇಗ ಊಟ ಮಾಡಿ ಕೈ ತೊಳ್ಕೊಂಡ್ಬಿಡ್ರಿ. ಯಾರು ಕೈ ತೊಳ್ಕೊಂಬಿಡಿ. ಯಾಕೋ ನೀನ್ ಕೈ ತುಟ್ಕೊಟ್ಟಿರೋ ಈ ಕೈನ ನಾವ್ ಹೆಂಗ್ ತಗೊಳ್ಳಿಲ್ಲ? ಅಯ್ಯೋ ಅಯ್ಯೋ, ನೋಡಿದ್ರ ಈ ಪ್ರೀತಿ, ಈ ಪರ್ಫಾರ್ಮೆನ್ಸ್ ಅವತ್ತಿದ್ದಿದ್ರೆ ಇವತ್ತು ಬೆಳೆದು ಬಿಟ್ಟಿರೋ ನನ್ನ ಮಕ್ಕಳು. ಹೋಗ್ಲಿ ಬಿಡಿ, ನಾನಾದ್ರೂ ಬೆಳೆಸಲ್ಲ. ಫ್ರೆಂಡ್ಸ್, ನಿಮ್ಮ ಹತ್ರ ಸತ್ಯ ಹೇಳ್ಬಿಡ್ತೀನಿ ಕಣ್ರು. ನಿಜವಾಗ್ಲೂ ನಂದು ಯಾವ ಸಿನಿಮಾನು ಸಿಗ್ತಾ ಇಲ್ಲ ಕಣ್ರು. ಅಭ್ಯಪಾರಿ ತರ ಓಡಾಡ್ತಿದ್ದೇನೋ, ಯಾವ್ದಾರ ಒಂದ್ ಸಿನಿಮಾ ಸಿಕ್ಕರು ಸಾಕು ಅಂತ ಇದ್ದೀನಿ. ಅದಕ್ಕೆ ನಾನೇ ದುಡ್ಡು ಖರ್ಚು ಮಾಡಿ ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ನಿರ್ಮಾಪಕ, ಸಂಗೀತ, ಸಂಕಲನ ಎಲ್ಲ ನಾನೇ ಮಾಡ್ತಾ ಇದ್ದೀನಿ. 3 ಜನಕ್ಕೂ ಒಂದು ಒಳ್ಳೆ ರೋಲ್ ಇದೆ ಮಗ. ಮನ್ಸು ಇದಾನಲ್ಲ, ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಮಾಡಿದ್ದಾನೆ. ಎಲ್ರು ಮಾಡ್ತಾರ, ನೀನೇ ಮಾಡ್ತಾ ಇಲ್ಲ ಮಗ. ಚಿಲ್ಲರ್, ನೀವೆಲ್ಲ ಒಂದು ಕ್ಯಾರೆಕ್ಟರ್ ಮಾಡ್ಬೇಕು. ಮಾಡ್ತೀವಿ. ಹೀರೋ ಯಾರು? ಇನ್ಯಾರು? ನಾನೇ. ಅಲೋ, ನಿನ್ನ ಮಕನ್ ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾನಲ್ಲಿ. ಏ ಪೆಕ್ಕರ್, ನನ್ನ ಮಗನೇ, ನಿನ್ ಜನ್ಮಕ್ಕೆ ಬೆಂಕಿಕ್ಕ ಹಿಡಪ್ಪನು. ಯಾಕೋ ಯಾರು? ನಮ್ಮ ಹುಡ್ಗನೇ ಆವೇರೇನೋ ಹೀರೋ ಆಗ್ತೇನಂತ. ಹೀರೋ ಒಬ್ರು ಮುಸುಡಿನೇ ಚೆನ್ನಾಗಿರಲ್ಲ ಕಣೋ, ಹೀರೋ ಆಗ್ತೇನೆ ಅಂತ ಹೋಗ್ತಿರ್ತಾರೆ. ಹೋಗ್ಲಿ ಬಿಡು, ನಾನು ಹೀರೋ ಆದ್ರೆ ನೀನ್ ಕ್ಯಾರೆಕ್ಟರ್ ಮಾಡ್ತೀಯಲ್ವಾ ಮಗ?
ಬಿಗ್ ಬಾಸ್ ಸೀಸನ್ 7 ಬರ್ತದೆಯಲ್ಲ, ಸೀಸನ್ 27 ವರೆಗೂ ನನ್ನೇ ಹೋಸ್ಟ್ ಕರೆದಿದ್ದಾರೆ. ಮಾಡಲ್ಲ ಬಸ್ಸು ನೀನು? ನಾನು ಬಿಸಿ ಇದೀನಿ ಕಣ, ಇವನ್ ಜೊತೆ ಕೋ ಹೋಸ್ಟ್ ಆಗಿ ಹೋಗ್ತಿದ್ದೀನಿ. ಮಕ್ಕಳ ನೀವ್ ಯಾರು ಬೇಡ ನಡ್ರ. ಪಾಟೀಲ ನೀನು? ನಂದು ಜೀವನ ಪೂರ್ತಿ ಡೇಟ್ಸೇ ಕಾಲಿಲ್ಲ, ಎಲ್ಲ ಮಜಾ ಬರ್ತು ಕೊಟ್ಬಿಟ್ಟಿದ್ದೀನಿ. ನನ್ನ ಮಗನೇ ಅಲ್ಲ ಕೊಡು, ನಿನಗೋಸ್ಕರ ಮೇನ್ ರೋಲ್ ಎಲ್ಲ ಕೊಡ್ತಿದ್ನಲ್ಲೋ. ನಾನು ಒಂದು ಡೈಲಾಗ್ ಕೇಳಕ್ 3 ದಿವಸ ತಗೋತೀನಪ್ಪ, ನಾನೇ ಕೇಳಿ ನಿನ್ಗೆ. ಅಂದ್ರೆ ನೀವ್ಯಾರು ನನ್ನ ಜೊತೆ ಹೀರೋ ಆದ್ರೆ ಫ್ರೆಂಡ್ ರೋಲ್ ಮಾಡಲ್ಲ. ನಿನ್ ಜನ್ಮಕ್ಕೆ ಬೆಂಕಿಕ್ಕ ಭಿಕ್ಷೆ ಬೇಡಾದ್ರೂ ಜೀವನ ನಡೆಸ್ಬಿಡ್ತೇನೆ. ಹೋಗಿ ಹೋಗಿ ನಿನ್ನ ಪೇರೆಂಟ್ ಕ್ಯಾರೆಕ್ಟರ್ ನಾನಂತೂ ಮಾಡೋದೇ ಇಲ್ಲ. ಪ್ಲೀಸ್ ಕಣ್ರು, ಏಯ್ ಹೋಗ. ಗೊತ್ತು ಕಣ್ರು, ನೀವಿಂತ ನಾಯಿ ನನ್ ಮಕ್ಕಳಂತ ಗೊತ್ತು. ನೀವ್ಯಾರು ಬೇಡ ಕಣ್ರು, ಅವನೊಬ್ಬ ಅವನೇ ಶಿವ, KD ನಂಬರ್ 4. ಶಿವ 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 5 ವರ್ಷದಿಂದ ಇನ್ನು ಸಿಡ್ಸಾಡ್ತಾನೆ ಇದೆಯೇನು? ನನಗೆ ಸಿಡ್ಸಾಡೋದೇ ಕೆಲಸ. ಬಾಯಿಲೆ ಶಿವ, ಯಾಕೋ ನಾನು ಫೋನ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡ್ಲೇ ಇಲ್ಲ? ಸ್ನಾನ ಮಾಡಿರ್ಲಿಲ್ಲ. ಏಯ್, ಸ್ನಾನ ಮಾಡಿರ್ಲಿಲ್ಲ ಅಂದ್ರೆ ಅದಕ್ಕೂ ಇದಕ್ಕೂ ಏನೋ ಸಂಬಂಧ? ಚಿಲ್ಲರ್, ಸ್ನಾನ ಮಾಡ್ದೆ ನಿನ್ ಫೋನ್ ಯಾವತ್ತಾದ್ರೂ ರಿಸೀವ್ ಮಾಡಿದ್ದೀನ ನಾನು? ಹೊಡೆದು ಬಿಟ್ಟೆ ಕಣ. ಹೋಗ್ಲಿ, ಈ ಮಧ್ಯೆ ಯಾಕೋ ಕಾಣಿಸ್ತಾನೆ ಇಲ್ವಲ್ಲೋ? ಯಾಕೋ? ಜಾಗ ತಗೋತಾ ಇದೀನಿ. ಏಯ್, ಮೊನ್ನೆ ತನ ಒಂದ್ ಜಾಗ ತಗೊಂಡು ಮನೆ ಕಟ್ಸ್ತೆ, ಮತ್ತೆ ಯಾಕೋ ಜಾಗ? ಜಾಗ ಮನೆ ಕಟ್ಸಕ್ಕಲ್ಲ ಮಂಜ, ನಿನ್ ಗುಡಿ ಕಟ್ಸಕ್ಕೆ. ಎಷ್ಟು ಚೆನ್ನಾಗಿ ಬಿಸ್ಕೆಟ್ ಹಾಕ್ತೀವ. ಬಿಸ್ಕೆಟ್ ನನ್ ಮಗನೇ ಹೊಡಿಬಾರ್ದು ಅನ್ಕೋತೀನಿ ಕಣೋ, ಆದ್ರೂ ಹೊಡೆದು ಬಿಡ್ತೀನಿ. ಸಾರಿ ಶಿವ. ಪರವಾಗಿಲ್ಲ ಬಿಡು, ನಿನ್ನ ಬಿಟ್ರೆ ಹೊಡೆಯೋ ಅಧಿಕಾರ ಯಾರಿಗೋ ಇದೆ. ನಿನ್ನ ಹತ್ರ ಹಂಚ್ಕೋತೀನಿ ಕಣ. ಹೇಳಿ ಹೇಳು. ಒಂದ್ ಸಿನಿಮಾ ಮಾಡ್ತಿದ್ದೀನಿ ಕಣ. ಕತೆ, ಚಿತ್ರಕತೆ, ಸಂಭಾಷಣೆ, ನಿರ್ದೇಶನ, ಸಂಕಲನ, ಸಂಗೀತ, ವ್ಯವಕಲನ ಎಲ್ಲ ನಂದೇ ಕಣ. ಹೌದಾ? ಹೀರೋ ಯಾರು? ನಿನಗೊಂದು ಒಳ್ಳೆ ಕ್ಯಾರೆಕ್ಟರ್ ಇದೆ. ಮಾಡೋಣ. ಹೀರೋ ಯಾರು? ನಾನೇ ಕಣ. ಸಾರಿ, ನಾನು 5-6 ಸಿನಿಮಾದಲ್ಲಿ ಬಿಜಿ ಇದ್ದೀನಿ. ಮಕ್ಕ 5-6 ವರ್ಷದಿಂದ ಕೇಳ್ತಾ ಇದ್ದೇನೆ, 5-6 ಸಿನಿಮಾದಲ್ಲಿ ಬಿಜಿ ಇದ್ದೀನಿ, 5-6 ಸಿನಿಮಾದಲ್ಲಿ ಬಿಜಿ ಇದ್ದೀನಿ. ಒಂದ್ ಸಿನಿಮಾದಲ್ಲೂ ನೋಡ್ಲಿಲ್ವಲ್ಲ ನಿಮ್ ನೀ ಬಾಳ ತಪ್ಪು ತಿಳ್ಕೊಂಡ್ಬಿಟ್ಟಿದ್ಯಾ. 5-6 ಸಿನಿಮಾ ಅಂದ್ರೆ 1, 2, 3, 4, 5, 6 ಅಲ್ಲ. ನಾ ಮಾಡ್ತಿರೋ ಸಿನಿಮಾ ಹೆಸರೇ 5-6 ಸಿನಿಮಾ ಅಂತ. ಏನು ನೀನು? ಹೋಗ್ಲಿ, 5-6 ಸಿನಿಮಾ ಮುಗಿದ್ಮೇಲಾದ್ರೂ ನಾನು ಸಿನಿಮಾದಲ್ಲಿ ಮಾಡ್ತೀಯ? ಅದಾದ್ಮೇಲೆ ಮತ್ತೊಂದು ಸಿನಿಮಾ ಇದೆ. ಯಾವ್ದು? 7-8 ಸಿನಿಮಾ. ನೀವ್ಯಾರು ನನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡಲ್ವೇನ್ರು? ಹಾಗಾದ್ರೆ ಮಾಡಲ್ಲ ಕಣ. ಬರಲೇ ನಿಂತ್ಕೊಳ್ರು ಇಲ್ಲಿ. ಒಂದ್ ಕೆಲ್ಸ ಮಾಡಿ, ಹೆಂಗು ನೀವು 4 ಜನನೇ ಹೀರೋ ತರ ಕಾಣ್ತಾ ಇದ್ದೀರಾ. ನಾನೇ ದುಡ್ಡು ಮಾಡ್ತೀನಿ, ನಾನೇ ಕತೆ ಮಾಡ್ತೀನಿ, ನಿರ್ದೇಶನ ಮಾಡ್ತೀನಿ. ನೀವು 4 ಜನನೇ ಹೀರೋ ಆಗ್ಬಿಡ್ರಿ, ನಾನೇ ಒಂದ್ ಸೈಡಲ್ಲಿ ಒಂದ್ ಸಣ್ಣ ರೋಲ್ ಮಾಡ್ಬಿಡ್ತೀನಿ. ಅಪ್ಪ ಹೋಗೇ ಬಿಟ್ಟ. ಲೇ ಬಾಯಿಲಿ. ಅಯ್ಯ, ಏನ್ರಿ? ಒಂದ್ ಗುಡ್ ನ್ಯೂಸ್. ಏನು? ಅವನು ಮನೆ ಬಿಟ್ಟೆ ಹೋಗ್ಬಿಟ್ಟ. ಅಪ್ಪ, ತಲೆ ಭಾರ ಕಮ್ಮಿ ಆಯ್ತು. ಅಯ್ಯೋ, ಏನೇ ಮಾಡ್ತಾ ಇದೀಯಾ? ಅಯ್ಯೋ ರೀ, ನಿನ್ನೆಯಿಂದ ತಲೆ ಕೆಟ್ಟ ಗೊಬ್ಬರ ಆಗಿದೆ ಆ ವೈನಿಂದ. ಅಟ್ಲೀಸ್ಟ್ ನೆಮ್ಮದಿಯಾಗ ಟಿವಿ ಆದ್ರೂ ನೋಡೋಣ. ನಮಸ್ಕಾರ ವೀಕ್ಷಕರೇ, ಇದೇನು ಕಲಿಯುಗನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಶಿವರಾಜ್ ಕರ್ಕೇರ. ಆತ್ಮೀಯ ವೀಕ್ಷಕರೇ, ಮಂಡ್ಯದ ಮದ್ದೂರು ಸಮೀಪ ಒಂದು ಘಟನೆ ನಡೆಯುತ್ತದೆ. ಈ ಘಟನೆ ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿದೆ. ಅಷ್ಟಕ್ಕೂ ಆ ಘಟನೆಯಾದ್ರೂ ಏನು, ಅಲ್ಲಿ ಏನು ನಡೀತು ಅಂತ ಅವರ ಬಾಯಿಂದನೇ ಕೇಳೋಣ. ಇವನೇನೆ ಟಿವಿ ಚಾನಲ್ ಹೋಗವನೇ. ನಮಸ್ಕಾರ ಇವರೇ, ಅಲ್ಲಿ ಏನು ನಡೀತು, ನೀವೇನ್ ನೋಡಿದ್ರಿ, ಕ್ಲಿಯರ್ ಆಗಿ ಹೇಳಿ. ಸರ್ ನಮಸ್ತೆ ಸರ್. ನಮಸ್ತೆ. ನನ್ನ ಹೆಸರು ಸುಧಾಕರ ಅಂತ. ನಮ್ಮ ಮನೆ ಪಕ್ಕ ಒಂದ್ ಫ್ಯಾಮಿಲಿ ಇದೆ. ನಾನೇನ್ ಬೇಕು ಅಂತ ನೋಡಿಲ್ಲ, ಅವ್ರ ಹೆಂಡತಿನೇ ಹೇಳಿದ್ದು ಮನೆ ಪಕ್ಕ ಯಾರಿದ್ದಾರೆ ಯಾರಿಲ್ಲ ನೋಡ್ಕೊ ಬರ್ಬೇಕು ಅಂತ. ನಾನ್ ಮನೆ ಒಳಗ್ ನೋಡ್ತೀನಿ, ಅಲ್ಲಿ ಅವ್ರ ಹೆಂಡತಿ. ಏ ಸುಧಾಕರ, ಮನೆ ಬಿಟ್ಟು ಹೋಗು ಅಂತ ಹೇಳಿದ್ನಲ್ಲ, ನೀನ್ ಯಾಕೋ ಟಿವಿಯಲ್ಲಿ ಹೋಗಿ ಕೂತಿದ್ಯಾ?
ಸರ್ ಅವ್ರ ಹಸ್ಬೆಂಡ್ ಕಾಲ್ ಮಾಡಿದ್ದಾರೆ. ಲೌಡ್ ಸ್ಪೀಕರ್. ನೋಡಿ ಇವ್ರೆ, ಸುಧಾಕರ್ ಅವರು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡಕ್ಕೆ ನೀವೊಂದು ಅವಕಾಶ ಕೊಡ್ಬೇಕು. ಇಲ್ಲಿ ಪಶ್ಚಾತ್ತಾಪ ಪಡುವಂತದ್ದು ಏನೂ ಆಗಿಲ್ಲ, ದಯವಿಟ್ಟು ಅವನ್ನ ಮನೆ ಕಳಿಸಿ. ನೋಡಿ ಇವ್ರೆ, ನೀವು ಈ ಇನ್ಸಿಡೆಂಟ್ ಮುಚ್ಚಾಕಕ್ ಪ್ರಯತ್ನ ಪಡ್ತಿದ್ದೀರಾ, ನಮ್ಗೆ ಗೊತ್ತಾಗುತ್ತೆ. ಸರ್ ಇದೇ ಸರ್ ಅವ್ರ ಹೆಂಡತಿ ಫೋಟೋ. ಅಯ್ಯಪ್ಪ ಲೇ, ನಾನೇ ಮರ್ತ್ಬಿಡು ಅಂತ ಹೇಳಿದ್ನಲ್ಲ, ತಿರ್ಗಾ ಏನಕ್ಕ ಫೋಟೋ ತೋರಿಸ್ತಾ ಇದೀಯಾ? ನೀನು ಟಿವಿ ಚಾನಲ್ ಹೋಗಿ ಹೇಳಕ್ಕೆ ನೋಡಿರೋದು 2 ತಲೆ ಹಾವೇನೋ. ಮನೆಗ್ ಬಾರೋ ಸುಧಾಕರ. ಜಿಮ್ಮಿ ಸ್ವಲ್ಪ ಫೋಕಸ್. ನಂಗೂ ಜೂಮ್ ಹಾಕಿ. ಅದಿರ್ಲಿ ಸುಧಾಕರ್ ಅವರೇ, ನೀವು ಅವ್ರ ಹೆಂಡತಿ ಅಂತ ಹೇಳಿ ನಿಲ್ಸ್ಬಿಟ್ರಿ, ಮುಂದೇನಾಯ್ತು ಅಂತ ಬಾಯ್ ಬಿಟ್ಟು ಹೇಳಿ. ಸರ್ ಅದು ಅವ್ರ ಹೆಂಡತಿ ಬಟ್ಟೆ ಬದಲಾಯಿಸ್ತಾ ಇದ್ಲು, ಅದು ನಾವು ನೋಡಿದ. ಏನೀಗ ಇಷ್ಟು ಸಾಕೋ, ಇನ್ನು ನಿನಗೆ ಬೇಕು? ನೋಡಿದ್ರಲ್ಲ ವೀಕ್ಷಕರೇ, ಸುಧಾಕರ್ ಅವರು ಅವರ ಪಕ್ಕದ ಮನೆಯವರ ಹೆಂಡತಿ ಬಟ್ಟೆ ಬದಲಾಯಿಸೋದನ್ನ ನೋಡಿದ್ರು. ಇಷ್ಟಕ್ಕೂ ಇವ್ರು ಮಾಡಿದ್ದು ಸರಿನಾ ತಪ್ಪಾ ಅಂತ ನೀವು ಯೋಚನೆ ಮಾಡ್ತೀರಿ. ನಾವೊಂದು ಸಣ್ಣ ಬ್ರೇಕ್ ತಕೊಂಡ್ ಬರ್ತೀವಿ. ಮತ್ತೇನಾ? ಸುಧಾಕರ, ನಾನೇ ಮರ್ತ್ಬಿಡು ಅಂತ ಹೇಳಿದ್ನಲ್ಲೋ, ಯಾಕೋ ಪದೇ ಪದೇ ನಾನು ಸಾಯಿಸ್ತಾ ಇದೀಯಾ? ಸರ್ ನಾನ್ ಬೇಕು ಅಂತ ನೋಡಿಲ್ಲ ಸರ್. ನಿಮ್ ಹೆಂಡ್ತಿನೇ ಮನೆ ಪಕ್ಕ ಯಾಕೆ ಸರ್? ನಿಮ್ ಮನೆ ಕಿಚನ್ ಅಲ್ಲಿ ಗ್ಯಾಸ್ ಮೇಲೆ ತವ ಇಟ್ಟು ದೋಸೆ ಹುಯ್ತಾ ಇದ್ದಿದ್ ನೋಡ್ದೆ ಅಷ್ಟೇ. ಅದನ್ನ ಹೇಳೋಣ ಅನ್ನೋ ಅಷ್ಟರಲ್ಲಿ ನೀವು ಸುಮ್ನೆ ನನ್ ಮೇಲೆ ಕೆಟ್ಟ ಅಭಿಪ್ರಾಯ ತಂದ್ಬಿಟ್ರಿ, ಕೆಟ್ಟ ಹೆಸರು ತಂದ್ಬಿಟ್ರಿ ಸರ್. 1 ನಿಮಿಷ ಸಮಾಧಾನವಾಗಿ ಅವನೇನ್ ಹೇಳ್ತಾನೆ ಅಂತ ಕೇಳಿಸ್ಕೊಳ್ಳೋದ್ ಬಿಟ್ಟು ನನ್ ಮರ್ಯಾದೆ ನೀವೇ ತೆಗೆದ್ಬಿಟ್ರಲ್ಲ. ಬ್ರೇಕಿಂಗ್ ನ್ಯೂಸ್! ಪಕ್ಕದ ಮನೆಯವನ ಹೆಂಡತಿ ಬಟ್ಟೆ ಬದಲಾಯಿಸೋದನ್ನ ನೋಡಿ ಪಶ್ಚಾತ್ತಾಪ ಪಟ್ಟ ಸುಧಾಕರ. ದೇವರೇ, ನಿನಗಿಲ್ಲವೇ ಕನಿಕರ? ಸರ್ ನಾನ್ ಬೇಕು ಅಂತ ನೋಡಿಲ್ಲ ಸರ್. ಯಪ್ಪ!